ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತು ರಿಚು ಇವತ್ತು ನಾಳೆ ತಿರುಪತಿಗೆ ಹೋಗೋದಿದೆ. ಇವತ್ತು ಮಂಡೇ, ಸೊ ತಿರುಪತಿಗೆ ಸ್ವಲ್ಪ ಕೆಲವೊಂದೆಲ್ಲ ಪ್ಯಾಕಿಂಗ್ ಮಾಡಬೇಕಿದೆ. ಸೊ ಹಾಗಾಗಿ ಇವತ್ತಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೆ. ವ್ಲಾಗ್ ಮಾಡ್ತಾ ಇದ್ದೆ ಡೈಲಿ ವ್ಲಾಗ್ ಮಾಡ್ತೀನಿ. ತಿರುಪತಿಗೆ ಪ್ಯಾಕ್ ಮಾಡ್ಕೊಳೋದಿದೆ. ಏನು ಪ್ಯಾಕ್ ಮಾಡ್ತೀನಿ, ಎಷ್ಟೊತ್ತಿಗೆ ಹೋಗ್ತಿದ್ದೀವಿ, ಏನೇನು ಅಂತ ಹೇಳ್ಬಿಟ್ಟು ಆ್ಯಂಡ್ ಬುಕ್ಕಿಂಗ್ ಡೀಟೇಲ್ಸ್ನ ಶೇರ್ ಮಾಡಬೇಕು ಅಂದ್ಕೊಂಡೆ ಮೇಯ್ನ್ಲಿ. ಬಿಕಾಸ್ ತಿರುಪತಿಯಲ್ಲಿ ನಮಗೆ ಜನರಲ್ ಆಗಿ ಇದು ಸಿಗೋದು ತುಂಬ ಕಷ್ಟ ಅಲ್ವಾ. ಸ್ಲಾಟ್ 300 ರುಪೀಸ್ದು ಟಿಕೆಟ್ ಸಿಗೋದು ತುಂಬ ಕಷ್ಟ. ಅದು ರಿಲೀಸ್ ಆಗಿದ್ದು ಒಂದು 1 or 2 ಅವರ್ಸಲ್ಲೆಲ್ಲ ಬೇಗ ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಬುಕ್ ಮಾಡೋಕ್ಕೆ ಹೋದರೆ ಆ ಪರ್ಟಿಕ್ಯುಲರ್ ಡೇಟ್ ಅಥವಾ ಆ ಪರ್ಟಿಕ್ಯುಲರ್ ಸ್ಲಾಟ್ ಮಿಸ್ ಆಗಿಬಿಡುತ್ತೆ. ಒಂದು ಸ್ಪೆಷಲ್ ಸೇವಾ ಸ್ಟಾರ್ಟ್ ಮಾಡಿದ್ದಾರೆ. ದಿವ್ಯಾನುಗ್ರಹ ಹೋಮ ಅಂತ ಹೇಳ್ಬಿಟ್ಟು ಕೆಳಗಡೆ ತಿರುಪತಿಯಲ್ಲಿ ನಮಗೆ ಮೇಲೆ ಟೆಂಪಲ್ ಬಂದ್ಬಿಟ್ಟು ಬೆಟ್ಟದ ಮೇಲೆ ತಿರುಮಲ ಅಂತ ಹೇಳ್ತಾರಲ್ಲ. ಸೊ ಕೆಳಗಡೆ ಟೆಂಪಲ್ ಬಂದ್ಬಿಟ್ಟು ತಿರುಪತಿಯಲ್ಲಿ ದಿವ್ಯಾನುಗ್ರಹ ಹೋಮಂ ಅಂತ ಹೇಳ್ಬಿಟ್ಟು ಒಂದು ಹೊಸ ಈ ಥರದೆಲ್ಲ ಡಿಫ್ರೆಂಟ್ ಸರ್ವಿಸಸ್ ಇದೆಲ್ಲ, ಸೇವೆಗಳಿದೆಲ್ಲ. ಅದೇ ಥರದ್ರಲ್ಲಿ ಇದು ಹೊಸದಾಗಿ ಐ ಥಿಂಕ್ ಲಾಸ್ಟ್ ನವೆಂಬರ್ ಅಕ್ಟೋಬರಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ನಿಮ್ಗೆ ಅದರಲ್ಲಿ ಈಸಿಯಾಗಿ ಟಿಕೆಟ್ ಸಿಗುತ್ತೆ. ನಮ್ಗೆ ಆಲ್ಮೋಸ್ಟ್ ಮಾರ್ಚ್ವರೆಗೂ ಫುಲ್ ಇತ್ತು, ಖಾಲಿ ಇತ್ತು ಬುಕ್ ಮಾಡ್ಕೊಳೋದಕ್ಕೆ. ಸೊ 100 ಮೆಂಬರ್ಸ್, ಒಂದು ದಿನಕ್ಕೆ 100 ಮೆಂಬರ್ಸ್ ಅಂದರೆ ಇದು ಜೋಡಿಯಲ್ಲೇ ಮಾಡಿಸ್ಬೇಕು. 1600 ರುಪೀಸ್ಗೆ ಇಬ್ಬರು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಹೋಮದಲ್ಲಿ ಇಬ್ಬರು ಕೂರ್ಬೋದು. ಜೋಡಿ ಅಂದರೆ ಓನ್ಲಿ ಹಸ್ಬೆಂಡ್ ಆ್ಯಂಡ್ ವೈಫೇ ಇಲ್ಲ, ಅಂದರೆ ಅಣ್ಣ ತಮ್ಮ ಕೂತ್ಕೊಬೋದು, ಅಥವಾ ಅಪ್ಪ ಮಗ, ಅಪ್ಪ ಮಗಳು, ಅಮ್ಮ ಮಗ, ಹೀಗೆ ಯಾವುದೇ ಒಂದು ಕಾಂಬಿನೇಷನಲ್ಲೂ ಬಟ್ ಇಬ್ಬರು ಇರಬೇಕು. ಸೊ 1600 ರುಪೀಸ್ ಇದಕ್ಕೆ. ಬೆಳಗ್ಗೆ ಅರೌಂಡ್ 9 ಇಂದ 11ವರೆಗೂ ಹೋಮ ಪ್ರೋಗ್ರಾಮ್ ನಡೆಯುತ್ತೆ. ಬೆಳಗ್ಗೆ ಹೋಗಿ ನಾವು ಅಟೆಂಡ್ ಮಾಡಬೇಕಿರುತ್ತೆ. ಕೆಲವ್ರಿಗೆ ಮನೆಗಳಲ್ಲೆಲ್ಲ ಹೋಮ ಮಾಡ್ಸೋಕ್ಕಾಗಲ್ವಲ್ಲ, ಆ ಥರದವರೆಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಎಸ್, ದೆನ್ ಏನೋ ಹೇಳ್ಬೇಕು ಅಂದ್ಕೊಂಡೆ, ಮರ್ತೋಯ್ತು. ಇದಕ್ಕೆ 1600 ರುಪೀಸ್ ಆಗುತ್ತೆ. ಸೊ 1000 ಇಬ್ಬರಿಗೆ ಸೇರಿ 1600 1000 ರುಪೀಸ್ ಹೋಮ್ ಆಗಿದ್ರೆ 600 ರುಪೀಸ್ 300 ನಮಗೆ ಅದು ಟಿಕೆಟ್ಸ್ ಇರುತ್ತೆ ಅಲ್ಲ, ಶೀಘ್ರ ದರ್ಶನಮ್ದು ಟಿಕೆಟ್ಸ್ ಇರುತ್ತೆ ಅಲ್ಲ, 300 ರುಪೀಸ್ VIP ದರ್ಶನಮ್ದು. ಆ ಟಿಕೆಟ್ಸ್ನ ನಮಗೆ ಸೇಮ್ ಡೇ 3 o'clockಗೆ ಬೆಟ್ಟದ ಮೇಲೆ ತಿರುಮಲದಲ್ಲಿ ಹೋಗಿ ನಾವು ದರ್ಶನ ಪಡಿಬೋದು. ಆ ಟಿಕೆಟ್ಸ್ಗೆ ಸೀಲ್ ಮಾಡಿ ಕೊಡ್ತಾರೆ. ಬಟ್ ನೀವು ಅದು ಸೇವೆ ಅಟೆಂಡ್ ಮಾಡಿದ್ರೆ ಮಾತ್ರ ಹೋಗೋಕ್ಕಾಗುತ್ತೆ, ಬರೀ ಬುಕ್ ಮಾಡಿಕೊಂಡ್ರೆ ಹೋಗೋಕ್ಕಾಗಲ್ಲ. ಸೊ ಈ ಥರದ್ದು ಹೊಸದಾಗಿ ಬಿಟ್ಟಿದ್ದಾರೆ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ಅಟ್ಲೀಸ್ಟ್ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಶೇರ್ ಮಾಡ್ತೀನಿ. ನೀವು TTD ವೆಬ್ಸೈಟ್ ಅಥವಾ TTDದು ಆ್ಯಪ್ ಇರುತ್ತಲ್ಲ, ಆ್ಯಪಲ್ಲಿ ಹೋದರೆ ನಿಮ್ಗೆ ಅದು ಒಂದು ಸರ್ವಿಸ್ ಕಾಣಿಸುತ್ತೆ. ನೀವು ಬೇಕಿದ್ರೆ ಅದನ್ನು ಯುಟಿಲೈಸ್ ಮಾಡ್ಕೊಬೋದು. ಸೊ ತಿರುಪತಿಗೆ ಹೋಗ್ತಾ ಇರೋದನ್ನು ಕೆಲವೊಂದೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಡ್ರೆಸ್ ಏನು ತೊಗೊಂಡು ಹೋಗಬೇಕು ಇದಕ್ಕೆ, ಆ ಥರ ಎಲ್ಲ. ಆ್ಯಂಡ್ ಎಸ್, ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅಥವಾ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್. ನಾಳೆ ಟ್ರಾವೆಲ್ ಮಾಡ್ತಾ ಇರೋದು. ನಾಳೆ ಅರೌಂಡ್ ಮಧ್ಯಾಹ್ನ ರಿಚನ್ ಸ್ಕೂಲ್ ಮುಗಿದ್ಮೇಲೆ ಅರೌಂಡ್ 2 o'clock ಹೋಗಬೇಕು ಅಂದ್ಕೊಂಡ್ವಿ. ಬಟ್ ದರ್ಶನಕ್ಕೆ ಆ್ಯಕ್ಚುಲಾಗಿ ಇನ್ನೊಂದು ಡ್ರೆಸ್ ಬುಕ್ ಮಾಡಿದೆ, ಯೆಲ್ಲೋ ಕಲರ್ ಡ್ರೆಸ್. ಅದು ತುಂಬಾ ಇಷ್ಟ ಆಯಿತು. ಬಟ್ ಅದು ಇನ್ನೂ ಡೆಲಿವರಿ, ನಾನು ಫಸ್ಟ್ ಹಾಫಲ್ಲಿ ಏನಾದರೂ ಡೆಲಿವರಿ ಆದರೆ ನಾನು ಅದನ್ನು ಹಾಕ್ಕೊಬೋದು. ಇನ್ ಕೇಸ್ ಅದು ಡೆಲಿವರಿ ಆಗಲಿಲ್ಲ ಅಂದರೆ ಪ್ರಾಬಬ್ಲಿ ನಾನು ಈ ಡ್ರೆಸ್ನ ಹಾಕ್ಕೊಬೇಕಿರುತ್ತೆ. ಬ್ರ್ಯಾಂಡ್ ಬಂದು ಇದು ನೈಕ್ಸಾ ಅಂತ ಹೇಳಿದೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಈ ಬ್ರ್ಯಾಂಡ್ನ ನಾನು ಟ್ರೈ ಮಾಡಿರೋದು. ಇನ್ನೊಂದು ಎಲ್ಲೋ ಡ್ರೆಸ್ಸು ಅದೇ ಬ್ರ್ಯಾಂಡಿಂದು. ರಿವ್ಯೂಸೂ ತುಂಬ ಕಡಿಮೆ ಇದೆ. ನನಗೆ ಗೊತ್ತಿಲ್ಲ ಇದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ರಿವ್ಯೂಸ್ ಹೇಗಿದೆ ಅಂತ. ಒಂದ್ಸತಿ ಟ್ರೈ ಮಾಡೋಣ. ಹೇಗಿದ್ರು ಆನ್ಲೈನಲ್ಲಿ ನಮಗೆ ರಿಟರ್ನ್ ಆಪ್ಷನ್ಸ್ ಇರುತ್ತಲ್ಲ, ಸೊ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನು ಬುಕ್ ಮಾಡಿದೆ. ನನಗೆ ಟಾಪ್ ಆ್ಯಂಡ್ ಬಾಟಮ್ ಫ್ಯಾಬ್ರಿಕ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪ್ರಿಂಟ್ ಸಹ ಅಷ್ಟೇ ತುಂಬಾ ಚೆನ್ನಾಗಿದೆ. ಆರ್ಗ್ಯಾನ್ಸಾ ಮೆಟೀರಿಯಲ್ ಇದು. ನಾನು ಎಕ್ಸೆಸ್ ಬುಕ್ ಮಾಡ್ಕೊಂಡಿದ್ದೀನಿ, ಇನ್ನೂ ಟ್ರೈ ಮಾಡಿಲ್ಲ, ಮಾಡಿ ನೋಡಬೇಕಿದೆ. ಎಸ್, ಈ ಥರ ಇದೆ. ವಿತ್ ಲೈನಿಂಗ್ ಕೊಟ್ಟಿದ್ದಾರೆ. ಲೈನಿಂಗೂ ಸ್ವಲ್ಪ ತೆಳುವಿದೆ, ಕಾಟನ್ ಲೈನಿಂಗ್, ಅಂದರೆ ಪ್ಯೂರ್ ಕಾಟನ್ ಲೈನಿಂಗ್. ನಮಗೆ ಫಾಲ್ಸ್ ಬಟ್ಟೆ ಎಲ್ಲ ಬರುತ್ತಲ್ಲ, ಆ ಥರ ಇದೆ, ಪ್ಯೂರ್ ಕಾಟನ್ ಲೈನಿಂಗ್. ಆ್ಯಂಡ್ ಸ್ಲೀವ್ಸ್ಗೆ ಈ ಥರ ಟ್ರಾನ್ಸ್ಪರೆಂಟ್ ಇದೆ. ನನಗೆ ಈ ಥರ ಇದ್ದರೆ ತುಂಬ ಇಷ್ಟ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಸ್ಲೀವ್ಸ್. ಕಂಪ್ಲೀಟ್ ಆರ್ಗ್ಯಾನ್ಸಾ ಡ್ರೆಸ್ ಇದು. ಪ್ರಿಂಟ್ಸ್ ಎಲ್ಲ ಇದೆಲ್ಲ ತುಂಬಾ ಚೆನ್ನಾಗಿದೆ, ತುಂಬ ಸಟಲ್ ಆಗಿ ಅಂತ ಹೇಳಿ ಅನಿಸುತ್ತೆ. ನನಗಿದು ಡ್ರೆಸ್ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಫಸ್ಟ್ ಟೈಮ್ ಈ ಬ್ರ್ಯಾಂಡಿಂದ ಶಾಪ್ ಮಾಡಿರೋದು ಓಕೆ ಅಂತ ಹೇಳಿ ಅನಿಸ್ತು. ಆ್ಯಂಡ್ ಬಾಟಮ್ ಈ ಥರ ಇದೆ. ಫ್ಯಾಬ್ರಿಕ್ ಚೆನ್ನಾಗೇ ಇದೆ, ತುಂಬ ಕಂಫರ್ಟಬಲ್ ಆಗಿ ಅಂತ ಹೇಳಿ ಅನಿಸುತ್ತೆ. ನಾರ್ಮಲ್ ಸ್ಟ್ರೈಟ್ ಕಟ್ ಥರ. ಫ್ರಂಟಲ್ಲಿ ಈ ಥರ ಬೆಲ್ಟ್ ಇದೆ, ಫ್ರಂಟಲ್ಲಿ ಪ್ಲೇನ್ ಈ ಥರ ಇದೆ, ಹಿಂದೆ ಈ ಥರ ಎಲಾಸ್ಟಿಕ್ ಇದೆ. ಆ್ಯಂಡ್ ಎಸ್, ಒನ್ ಸೈಡ್ ಪಾಕೆಟ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಎಲ್ಲ ಡ್ರೆಸ್ಸಸಲ್ಲೂ ಪಾಕೆಟ್ಸ್ ವೆರಿ ಕಾಮನ್ ಆಗೋಗಿದೆಲ್ಲ. ಸೊ ಒನ್ ಸೈಡ್ ಪಾಕೆಟ್ ಕೊಟ್ಟಿದ್ದಾರೆ. ಟ್ರೈ ಮಾಡಿ. ನಾನು ಲಿಂಕ್ನ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇದಕ್ಕೆ ಆರ್ಗ್ಯಾನ್ಸಾ ದುಪ್ಪಟ್ಟ ಕೊಟ್ಟಿದ್ದಾರೆ. ಬಟ್ ನನಗೇನು ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಅಂದರೆ ವೆಬ್ಸೈಟಲ್ಲಿ ಆಲ್ಮೋಸ್ಟ್ ಇದೇ ಶೇಡಿಂದು ಇತ್ತು ದುಪ್ಪಟ್ಟ ಸಹ, ಅಂದರೆ ಇದೇ ಶೇಡಿಂದು. ಬಟ್ ಇವಾಗ ಕಾಂಟ್ರಾಕ್ಟ್ಸ್ ಡಾರ್ಕ್ ಶೇಡ್ ಕೊಟ್ಟಿದ್ದಾರೆ. ಬಟ್ ಇದು ಚೆನ್ನಾಗಿ ಅನ್ನಿಸ್ತಾ ಇತ್ತು, ಅಂದರೆ ಲೈಟ್ ಡ್ರೆಸ್ಗೆ ಡಾರ್ಕ್ ಕಲರ್ ದುಪ್ಪಟ್ಟ ಕೊಟ್ಟಿರೋದು ಚೆನ್ನಾಗಿ ಅಂತ ಹೇಳಿ ಅನ್ನಿಸ್ತಿತ್ತು. ಎಸ್, ವಿಡ್ತ್ ಈ ಥರ ಇದೆ.
ಲೆಂತ್ ಜಾಸ್ತಿ ಇದೆ. ಯಾ ನಾವು ಈ ಥರ ಒನ್ ಸೈಡ್ ಹಿಂಗೆ ಹಾಕ್ಕೊಂಡ್ರೆ ಫುಲ್ ಲೆಂತ್ ಬರುತ್ತೆ. ಅಂದರೆ ನಾನು ಶಾರ್ಟ್ ಇದ್ದೀನಿ, ಸೊ ಫುಲ್ ಲೆಂತ್ ಬರುತ್ತೆ. ಈ ವರ್ಕ್ ಸಹ ಚೆನ್ನಾಗಿದೆ. ಎಸ್, ಈ ವರ್ಕ್ ಸಹ ಚೆನ್ನಾಗಿದೆ. ಪ್ರಾಬ್ಲಿ ಇದು ಲೈಕ್ ಪ್ಯಾಕೇಜಿಂಗಲ್ಲಿ ಫೋಲ್ಡ್ ಆಗಿ ಬಂದಿರೋದಕ್ಕೆ ಅಷ್ಟೊಂದು ಲೈಕ್ ನೀಟಾಗಿ ಅನ್ನಿಸ್ತಿಲ್ಲ. ಬಟ್ ಇದನ್ನು ಐರನ್ ಮಾಡಿ ಹಾಕ್ಕೊಂಡ್ರೆ ಲೈಕ್ ತುಂಬಾ ಚೆನ್ನಾಗಿ ಅಂತ ಹೇಳಿ ಅನಿಸುತ್ತೆ. ಇದನ್ನ ಹಾಕ್ಕೊಂಡು ನಾನು ಡೆಫಿನೆಟಾಗಿ ಇವಾಗ ತೋರಿಸ್ತೀನಿ, ಬಿಕಾಸ್ ನಾನು ಟ್ರೈ ಮಾಡಬೇಕು. ಆ್ಯಂಡ್ ತಿರುಪತಿಗೆ ಮೇಯ್ನ್ಲಿ ನಾನು ದರ್ಶನಕ್ಕೆ ಅಂತ ಹೇಳಿ ಹೋದಾಗ ಜನರಲಾಗಿ ನಾನು ಸ್ಯಾರಿ ಬಿಡೋದು ತುಂಬ ಕಡಿಮೆ. ಬಟ್ ದರ್ಶನಕ್ಕೆ ಹೋದಾಗ ಸ್ಪೆಷಲಿ ಅಲ್ಲಿ ನಮಗೆ ಟೈಮ್ ಸಿಗೋದೇ ಒಂದು 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಸಿಗುತ್ತೆ ದರ್ಶನದಲ್ಲಿ. ಮಗುನಿಟ್ಕೊಂಡು ನನಗೆ ಸ್ಯಾರಿನ ಪ್ರಾಪರಾಗಿ ಹ್ಯಾಂಡಲ್ ಮಾಡೋಕ್ಕಾಗದೆ ಆ ಕಡೆ ಈ ಕಡೆ ಬಟ್ಟೆ ಅರೇಂಜ್ ಮಾಡಿಕೊಂಡು, ಬಿಕಾಸ್ ತುಂಬ ತಳ್ತಿರ್ತಾರಲ್ಲ. ನಾರ್ಮಲಾಗಿ ವಾಕ್ ಮಾಡೋದಂದ್ರೆ ಓಕೆ, ತಿರುಪತಿಯಲ್ಲಿ ತುಂಬ ತಳ್ತಾ ಇರ್ತಾರೆ. ಸೊ ಅದರಿಂದ ಡ್ರೆಸ್ಸನ್ನೇ ಒಂದು ಡ್ರೆಸ್ ಇದೆ. ಈ ಡ್ರೆಸ್ ನನಗೆ ತುಂಬ ಇಷ್ಟ. ಬ್ಲ್ಯಾಕ್ ಆ್ಯಂಡ್ ವೈಟ್ ಲೈಕ್ ಸೇಮ್ ಇದೆ, ಕ್ವಾಡ್ ಸೆಟ್ಸ್ ಥರ. ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಲೈಕ್ ಮನೆಗೆ ಕ್ವಾಡ್ ಸೆಟ್ಸ್ ಥರ. ಎಸ್, ಈ ಥರ ಇದೆ. ತುಂಬ ನೀಟಾಗಿದೆ. ಫ್ಯಾಬ್ರಿಕ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಅಮೆಝಾನಿಂದನೇ ಶಾಪ್ ಮಾಡಿರೋಂಥದ್ದು. ನಾನು ಇವಾಗ ಏನೇನು ಪ್ರಾಡಕ್ಟ್ಸ್ ತೋರಿಸ್ತೀನಿ ಇದರ ಎಲ್ಲದರ ಲಿಂಕ್ಸ್ನ ನಾನು ಡೆಫಿನೆಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಹಾಗೆ ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಇದೇ ಥರ ಇದಕ್ಕೆ ಎಸ್ ಒಂದು ಬಾಟಮ್ ಕೊಟ್ಟಿದ್ದಾರೆ, ಫುಲ್ ಆಲ್ ಅರೌಂಡ್ ಎಲಾಸ್ಟಿಕ್ ಇರುವಂಥದ್ದು. ಪಾಕೆಟ್ಸ್ ಏನೂ ಕೊಟ್ಟಿಲ್ಲ ಇದಕ್ಕೆ. ಎಸ್, ಇದಕ್ಕೆ ಪಾಕೆಟ್ಸ್ ಏನೂ ಕೊಟ್ಟಿಲ್ಲ. ಕಂಫರ್ಟಬಲ್ ಆಗಿ ಅಂತ ಹೇಳಿ ಅನ್ಸುತ್ತೆ. ಟ್ರಾವೆಲಿಂಗ್ಗೆ ಬೆಸ್ಟ್. ಆ್ಯಕ್ಚುಲಾಗಿ ಇದಕ್ಕೆ ಸೂಟ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚೋಕರ್ ಟ್ರೈ ಮಾಡೋಣ ಅಂತ ಈ ಥರದ್ದು ಒಂದು ಚೋಕರ್ ಆರ್ಡರ್ ಮಾಡಿದೆ. ಈ ಥರ ಕಾಣುತ್ತೆ. ನಾನು ಅದಕ್ಕೆ ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನನಗೆ ತುಂಬಾ ಇಷ್ಟ ಆಯಿತು. ಚೋಕರ್ ಫಿನಿಶಿಂಗ್ ಆಗಲಿ, ಕ್ವಾಲಿಟಿ ಆಗಲಿ ಈ ಥರ ಇದೆ. ಇದರ ಜೊತೆಗೆ ಹಾಗೆ ಇಯರಿಂಗ್ಸ್ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಸ್ಟೆಪ್ಸ್ ಥರ. ಇದೂ ಚೆನ್ನಾಗಿ ಅನಿಸ್ತಿದೆ. ಇದೂ ಇಷ್ಟ ಆಯಿತು ನನಗೆ. ಸೊ ಕ್ವಾಲಿಟಿ ಡೆಫಿನೆಟಾಗಿ ಅಲ್ಟಿಮೇಟ್ ಆಗಿದೆ. ನಾನು ಹಾಕ್ಕೊಂಡು ತೋರಿಸ್ತೀನಿ ಇದೆರಡು. ಆ್ಯಂಡ್ ಈಗ ಹಾಕ್ಕೊಂಡಿರೋ ಡ್ರೆಸ್ ಬಂದುಬಿಟ್ಟು ಆ್ಯಕ್ಚುಲಾಗಿ ಹಳೇದು. ಇನ್ ಕೇಸ್ ಕೆಲವೊಬ್ಬರು ನೀವು ಹಾಕ್ಕೊಂಡಿರೋ ಡ್ರೆಸ್ದು ಅಂತ ಹೇಳಿಬಿಟ್ಟು ಕೇಳ್ತಾರಲ್ಲ, ಇದು ಮತ್ತೆ ಅಮೆಝಾನಲ್ಲೇ ತೊಗೊಂಡಿರೋದು. ಲೈಕ್ ಕೈಂಡ್ ಆಫ್ ಕಾಟನ್ ಫ್ಯಾಬ್ರಿಕ್. ಲೈಕ್ ಪ್ರಿಂಟ್ಸ್ ಸಹ ಅಷ್ಟೇ. ಈ ಕಾಲಂಕಾರಿ ಈ ಥರ ಪ್ಯೂರ್ ಕಾಟನ್ ಬರುತ್ತಲ್ಲ, ಆ ಥರದ ತುಂಬಾ ಚೆನ್ನಾಗಿದೆ. ಇದ್ರದನ್ನು ನಾನು ಲಿಂಕ್ನ ಡೆಫಿನೆಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನೀವು ಬೇಕಿದ್ರೆ ನೋಡಿ ತೊಗೊಬೋದು. ಆ್ಯಂಡ್ ತಿರುಪತಿಗೆ ಹೋಗ್ತಿದ್ವಲ್ಲ, ಆ್ಯಕ್ಚುಲಾಗಿ ಅಮ್ಮಗೆ ಲೈಕ್ ಜಾಯಿಂಟ್ಸ್ ಪೇಯ್ನ್, ನೀ ಪೇಯ್ನ್ ಬರ್ತಿರುತ್ತೆ. ಆ್ಯಂಡ್ ಡಾಕ್ಟರ್ ಪ್ಲಸ್ ಅನ್ನೋ ಬ್ರ್ಯಾಂಡಿಂದ ಇದಕ್ಕೆ ಮುಂಚೆನೂ ನಾನು ಅಮ್ಮಗೆ ಕೆಲವೊಂದು ಸ್ಲಿಪ್ಪರ್ ಕೊಡಿಸಿದೆ, ಅವ್ರಿಗೆ ಇಷ್ಟ ಆಗಿತ್ತು. ಬಟ್ ಈ ಸತಿ ಶೂ ಬೇಕು, ಬಿಕಾಸ್ ತುಂಬಾ ಹೊಡಿತಿದೆ. ಹೊರಗಡೆ ಹೋದಾಗ ಡಸ್ಟ್ ಎಲ್ಲ ಇರುತ್ತಲ್ಲ, ಹೊಡಿತಿದೆ ಅಂತ. ನಂಗೆ ಶೂ ನಿಜವಾಗಿ ಆ್ಯಕ್ಚುಲಾಗಿ ಇದನ್ನು ತೋರಿಸೋ ಐಡಿಯಾ ಇರಲಿಲ್ಲ. ಬಟ್ ನನಗೆ ಶೂ ತುಂಬಾ ಇಷ್ಟ. ಹೇಗಿದೆ ಅಂದರೆ ಇದು ಒಳಗಡೆ ನೀವು ನೋಡ್ಬೋದು ಮೆಮರಿ ಫೋಮ್ ಇರುವಂಥದ್ದು. ಮೆಮರಿ ಫೋಮ್ ಅಂದರೆ ಇವಾಗ ಎಲ್ಲ ಬರ್ತಿದೆಲ್ಲ ನಮಗೆ ಬೆಡ್ಸ್, ಪಿಲ್ಲೋಸ್ ಎಲ್ಲ ಮೆಮರಿ ಫೋಮ್. ಸೊ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಅದು ಸ್ಟ್ರಕ್ಚರ್ ತೊಗೊಳುತ್ತೆ. ಇಲ್ಲ ನಾವು ಹಾರ್ಡ್ ಶೂಸ್ ತೊಗೊಂಡ್ರೆ ಅದು ಯಾವ ಶೇಪಲ್ಲಿ ಇದೆಯೋ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಬೇಕಿರುತ್ತೆ. ಇದು ಮೆಮರಿ ಫೋಮ್ ಇದ್ದರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ, ಒಂದೊಂದು ಶೇಪ್ ಒಂದೊಂದು ಥರ ಇರುತ್ತಲ್ಲ. ಸೊ ಹಾಗಾಗಿ ತುಂಬ ಕಂಫರ್ಟಬಲ್ ಆಗಿ ಫಿಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಬ್ಯಾಕಲ್ಲಿ ನಮಗೆ ಜನರಲ್ ಆಗಿ ಬೈಟ್ ಆಗುತ್ತಲ್ಲ, ಶೂ ಬೈಟ್ ಆಗುತ್ತಲ್ಲ, ಆ ಥರದ ಪ್ಲೇಸಲ್ಲಿ ಒಂದು ತಿಕ್ಕಾಗಿ ಒಂದು ಫೋಮ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಪೇಯ್ನ್ ಆಗದೆ ಇರೋಂಗೆ ಸ್ವಲ್ಪ ಜಾಸ್ತಿ ವಾಕ್ ಮಾಡಿದ್ರೆ ಇದು ವಾಕಿಂಗ್ ಶೂ ಥರನೂ. ಯಾರಾದರೂ ಕಾಲು ಹೊಡೆಯೋ ಪ್ರಾಬ್ಲಮ್ ಇದ್ದರೆ ಬೆಟರ್ ಸ್ಲಿಪ್ಪರ್ಗಿಂತ ಶೂ ಯೂಸ್ ಮಾಡೋದು. ಸೊ ದಟ್ ಡಸ್ಟ್ ಅವಾಯ್ಡ್ ಆದಷ್ಟು ನಿಮಗೆ ಕಾಲು ಬೆಟರ್ ಆಗಿರುತ್ತೆ. ಸೊ ಎಸ್, ಇವಾಗ ಇದನ್ನೆಲ್ಲ ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೂ ಕೆಲವೊಂದು ಸ್ಪೇರ್ ಡ್ರೆಸ್ಸಸ್ ತೆಗೆದಿಟ್ಕೊಂಡು ಇನ್ನೂ ಕೆಲವೊಂದು ಥಿಂಗ್ಸ್ ಎಲ್ಲ ಪ್ಯಾಕ್. ಎಸ್, ಇದು ನನ್ನ ವಾರ್ಡ್ರೋಬ್ ಯಾವಾಗಲೂ ಹೀಗೆ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಆ್ಯಕ್ಚುಲಾಗಿ ಕೆಲವೊಂದೆಲ್ಲ ತೆಗಿಬೇಕಿದೆ. ಫುಲ್ ಜಾಸ್ತಿ ತುಂಬಿದೆ ನೋಡ್ಬೋದು. ಎಸ್, ಇದೆಲ್ಲ ಇಲ್ಲೂ ಕೆಲವು ಕುರ್ತೀಸ್ ಇಟ್ಟಿದ್ದೀನಿ. ಇದರಲ್ಲೆಲ್ಲ ಚಿಕ್ಕದು. ಇದೆಲ್ಲ ಸ್ವಲ್ಪ ಹೊರಗಡೆ ಹಾಕೊಳ್ಳೋಂಥದ್ದು. ಇದೆಲ್ಲ ಸೆಟ್ಗಳು. ಇದೆಲ್ಲ ಸಿಂಗಲ್ ಓನ್ಲಿ ಕುರ್ತೀಸ್ ವಿತ್ ಲೆಗಿಂಗ್ಸ್ಗೆ ಪೇರ್ ಮಾಡೋವಂಥದ್ದು. ಹೀಗಿದೆ ನನ್ನ ಕಬೋರ್ಡ್. ಕೆಲವೊಂದೆಲ್ಲ ತೆಗೆದು ಲೈಕ್ ಕೊಟ್ಬಿಡ್ಬೇಕಿದೆ. ಕೆಲವೊಂದು ಹಳೇದು ಯೂಸ್ ಮಾಡ್ತಿಲ್ಲ, ಅಥವಾ ಕೆಲವೊಂದು ಬೇಡ ಅಥವಾ ಔಟ್ಡೇಟೆಡ್ ಆಗಿದೆ, ಇವಾಗ ಯೂಸ್ ಮಾಡ್ತಿಲ್ಲ ಅಂತ. ಬಟ್ ಏನಂತ ಹೇಳಿ ಅಂದರೆ, ಹೆಂಗಿದ್ರು ಇನ್ನೊಂದು 4-5 ಮಂತ್ಸಲ್ಲಿ ರೀಲೋಕೇಟ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಒಂದೇ ಸತಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸಪ್ರೇಟ್ ಮಾಡಿ ಚೇಂಜ್ ಮಾಡೋಣ ಅಂತ ಹೇಳಿ. ಅದನ್ನು ಹಾಗೆ ತೆಗಿಯೋಕ್ಕೆ ಕಷ್ಟ ಅಂತ ಹೇಳಿ ಅನಿಸುತ್ತೆ. ಅದೆಷ್ಟೇ ಆರ್ಗನೈಸ್ ಮಾಡಿದ್ರು ಆ ಕಡೆ ಈ ಕಡೆ ಹಾಗೆ ಆಗುತ್ತೆ. ನಿಮ್ಮ ಮನೆಗಳಲ್ಲೂ ಹೀಗೇನಾ ಕಬೋರ್ಡ್ಸ್ ಅಂತ ಹೇಳಿ ತಿಳಿಸಿ. ಸೊ